ಕಾಂಗ್ರೆಸ್ ಶಾಸಕರು ಯಾವ ವಿಚಾರಗಳನ್ನು ಮಾತಾಡಿದ್ರು ನಿನ್ನೆ CLP ಸಭೆಯಲ್ಲಿ? ಯಾವುದಾದ್ರೂ ವಿಚಾರಗಳು ಮುನ್ನೆಲೆಗೆ ಬಂದೇ ಇರಬೇಕು, ಯಾವುದ್ರ ಬಗ್ಗೆ ಆದರೂ ಅಸಮಾಧಾನ ವ್ಯಕ್ತಪಡಿಸೇ ಇರಬೇಕು ಅನ್ನೋದನ್ನು ನೋಡಿದಾಗ ಬಂತು ಕೆಲ ವಿಚಾರಗಳು. ಯಾವುದು ಅಂದರೆ ಗ್ಯಾರಂಟಿ ಯೋಜನೆಗಳ ವಿಚಾರ ಬಂತು. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈ ಯೋಜನೆ ಆರಂಭ ಆದಾಗಿಂದ ಕೂಡ ಪತ್ರಗಳನ್ನು ಬರೆಯೋದ್ರ ಮೂಲಕ ಆಕ್ಷೇಪವನ್ನು ಎತ್ತಿದವರು ಕಾಂಗ್ರೆಸ್ ಶಾಸಕರೇ. ಇಲ್ಲೂ ಕೂಡ ಅಷ್ಟೇ, ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ಶಾಸಕರು ಅಪಸ್ವರ ಎತ್ತಿದ್ದಾರೆ. ಗ್ಯಾರಂಟಿ ಯೋಜನೆ ಒಂದು ನಂಬ್ಕೊಂಡಿದ್ರೆ ಇನ್ನು 2.5 ವರ್ಷದಲ್ಲಿ ಚುನಾವಣೆ ಇದೆ, ಆಗಲ್ಲ ಫೇಸ್ ಮಾಡಕ್ಕೆ ಜನರನ್ನ ಅಂತ ಕೆಲವರು ಮಾತಾಡಿದ್ದಾರಂತೆ. ಗ್ಯಾರಂಟಿ ಬಿಟ್ಟು ನಮಗೆ ಅಭಿವೃದ್ಧಿ ಯೋಜನೆಗಳನ್ನು ಕೊಡಿ. ಎಷ್ಟು ಯೋಜನೆಗಳು ಅನೌನ್ಸ್ ಆಗಿದೆ ನೀವೇ ಲೆಕ್ಕ ಹಾಕಿ ಕೂತ್ಕೊಂಡು. ಯಾವುದಾದ್ರೂ ಈಗ ನಿಮ್ಮ ಕಣ್ಣಿಗೆ ಗಮನಕ್ಕೆ ಬಂದಿರಬೇಕು, ಫೋನಲ್ಲಿ ಬಂದಿರಬೇಕು, TV ನೋಡ್ತಿರ್ಬೇಕಾದ್ರೆ ಈ ಯೋಜನೆ ಇಲ್ಲಿಗೆ ಬಂತಪ್ಪ, ಬೆಂಗಳೂರಿನಲ್ಲಿ ಈ ಯೋಜನೆ ನಡೀತಾ ಇದೆಯಪ್ಪ ಅಂತ ನಿಮ್ಗೆ ಎಷ್ಟು ನೆನಪಿಗೆ ಸಿಗುತ್ತೆ? ಯಾವುದೂ ಇಲ್ಲ. ಕೇಳಿದ್ರೆ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ. ಹೀಗಾದರೆ ನಾವು ಕ್ಷೇತ್ರ ಜನರ ಮುಂದೆ ಮುಖ ತೋರ್ಸೋಕ್ಕಾಗಲ್ಲ. ಬರೀ ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು ಅಂದರೆ ನಮಗೇನು ಕೊಟ್ರಿ ನೀವು? ಗ್ಯಾರಂಟಿ ಕೊಟ್ರಿ ಎಲ್ರಿಗೂ, ಬಟ್ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಏನು ಕೊಟ್ರಿ ಅಂತ ಕೇಳಿದ್ರೆ ಉತ್ತರ ಇಲ್ಲ ನಮ್ಮ ಹತ್ರ. ಸೊ ದಯವಿಟ್ಟು 1.5 ಗಂಟೆಗಳ ಕಾಲ ಈ ವಿಚಾರದ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಆಯಿತು. ಶಾಸಕರ ಆಹ್ವಾನನ ಆಲಿಸಿದ್ರು CM ಮತ್ತು DCM. ದಯವಿಟ್ಟು ನಮಗೆ ದುಡ್ಡು ಕೊಡಿ ಅಂತ ಕೇಳಿದ್ದಾರಂತೆ. ನಮಗೆ ಅಂದರೆ ಕ್ಷೇತ್ರಕ್ಕೆ ಅನುದಾನಕ್ಕೆ ದುಡ್ಡು ಕೊಡಿ ಅಂತ. ಆಮೇಲೆ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಶಾಸಕರಿಂದಲೇ ಆರೋಪ ಕೇಳಿ ಬಂತು. ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ನೇರ ಆರೋಪವನ್ನು ಮಾಡಲಾಯಿತು. ಶಾಸಕರೇ ತಮ್ಮ ಸರ್ಕಾರದ ಅವಧಿಯಲ್ಲಿ ಅಧಿಕಾರಿಗಳು ಮಾಡ್ತಾರೋ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ರು. ಯಾರು ಮಾತಾಡಿದ್ರು ಅಂದರೆ ಮಾಲೂರು ಶಾಸಕ ನಂಜೇಗೌಡ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ. ನೀವು ಘೋಷಿಸಿದ ಅನುದಾನ ನಮಗೆ ಸರಿಯಾಗಿ ಬಂದಿಲ್ಲ, ಅಧಿಕಾರಿಗಳು ನಾವು ಫೋನ್ ಮಾಡಿದ್ರೆ ಎತ್ತುತ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ರು. ಶಾಸಕ ಅಪ್ಪಾಜಿ ನಾಡಗೌಡರಿಂದಲೂ ಭ್ರಷ್ಟಾಚಾರದ ಆರೋಪ ಕೇಳಿಬಂತು. ಅಧಿಕಾರಿಗಳು ಯಾರಿಗೂ ಹೆದರ್ತಾ ಇಲ್ಲ, ಅವ್ರು ಆಡಿದ್ದೇ ಆಟ ಆಗ್ಬಿಟ್ಟಿದೆ, ಶಾಸಕರ ಫೈಲ್ಗಳನ್ನೇ ಪೆಂಡಿಂಗ್ ಇಡ್ತಾರೆ ಅಂದರೆ ಇನ್ನು ಅವ್ರಿಗೆ ಭಯ ಎಲ್ಲಿದೆ ಅಂತ ಕಿಡಿಕಾರಿದ್ರು. ಪರಿಷತ್ ಸದಸ್ಯ ಸುಧಾಮ್ ದಾಸರಿಂದಲೂ ಕೂಡ ಇದೇ ಆರೋಪ ಕೇಳಿಬಂತು. ನಮ್ಮ ಮಾತನ್ನೇ ಕೇಳ್ತಿಲ್ಲ, ನಮ್ಮ ಕ್ಷೇತ್ರದಲ್ಲಿ ನಾವೇ ಲೀಡ್ರು, ನಮ್ಮ ಮಾತನ್ನೇ ಕೇಳ್ತಿಲ್ಲ ಅಂದರೆ ಇನ್ನೇನು, ನಮ್ಮನ್ನು ಜನ ಇನ್ಯಾವ ರೀತಿ ಬೆಲೆ ಕೊಟ್ಟು ನೋಡ್ತಾರೆ? ನಮ್ಮ ಫೈಲ್ಗಳನ್ನು ಸಾಮಾನ್ಯವಾಗಿ ಪ್ರಯಾರಿಟಿನಲ್ಲಿ ಮೂವ್ ಮಾಡಬೇಕು, ಮಾಡ್ತಿಲ್ಲ. ಇದಕ್ಕೆ ಮೂಲ ಯಾವುದು ಹೇಳಿ? ಇದಕ್ಕೆ ಮೂಲ CM DCM ವಿಚಾರ. ಅಧಿಕಾರಿಗಳಿಗೆ ಒಂದು ಅವ್ರದ್ದೇ ಆದಂತಹ ಒಂದು ಸ್ವೇಚ್ಛಾಚಾರಕ್ಕೆ ಇದು ಕಾರಣ ಆಗಿಬಿಡುತ್ತೆ. ಯಾರಿರ್ತಾರೋ ಏನೋ, ಯಾಕೆ ಕೆಲಸ ಮಾಡ್ಬೇಕು ನಾವು, ನೆಕ್ಸ್ಟ್ ಒಂದು ಫೈನಲ್ ಸ್ಟೇಬಲ್ ಗೌರ್ಮೆಂಟ್ ಬಂದಾಗ ನೋಡೋಣ ಬಿಡಿ ಅನ್ನೋ ರೀತಿ ಮನಸ್ಥಿತಿ ಬಂದ್ಬಿಡುತ್ತೆ. ಹಾಗಾದರೆ ಗ್ಯಾರಂಟಿ ಬಗ್ಗೆ ಶಾಸಕರ ಬೇಸರ ಏನು? ಡೀಟೇಲ್ಸ್ ಬಂತು ನೋಡಿ. ಸರ್ಕಾರದ ಮಹತ್ವಾಕಾಂಕ್ಷಿ 5 ಗ್ಯಾರಂಟಿ ವಿರುದ್ಧ ಅಪಸ್ವರ 2.5 ವರ್ಷದಿಂದಲೂ ಕೇಳಿಬರ್ತಾ ಇದೆ. ಪತ್ರಗಳ ಮೂಲಕ ದಾಖಲಿಸಲಾಯಿತು, ಮಾಧ್ಯಮದವರು ಮುಂದೆ ಮಾತಾಡಿದ್ದಾಯಿತು, ಸಭೆಗಳಲ್ಲಿ ಮಾತಾಡಿದ್ದಾಯಿತು. ಈಗ CLP ಮೀಟಿಂಗ್ನಲ್ಲೂ ಈ ಚರ್ಚೆಗೆ ಬಂದಿದೆ. ಶಾಸಕಾಂಗ ಸಭೆಯಲ್ಲಿ ಶಾಸಕರೇ ಈ ಗ್ಯಾರಂಟಿ ಯೋಜನೆಯನ್ನು ನಂಬ್ಕೊಂಡ್ರೆ ನಮಗೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಚಿಪ್ಪು ತಗೋಬೇಕಷ್ಟೇ ಅಂತ ಮಾತಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಒಂದೇ ನಂಬಿಕೊಂಡ್ರೆ ಆಗಲ್ಲ. ಈ ಗ್ಯಾರಂಟಿ ಯೋಜನೆಗಳಿಗಿಂತ ಇಂಪಾರ್ಟೆಂಟ್ ಏನು ಒಂದು ಕ್ಷೇತ್ರದಲ್ಲಿ? ಕುಡಿಯೋ ನೀರಿನ ವ್ಯವಸ್ಥೆ, ರಸ್ತೆಗಳ ವ್ಯವಸ್ಥೆ, ಅಭಿವೃದ್ಧಿ ಕಾರ್ಯಗಳ ವ್ಯವಸ್ಥೆ ಯಾವುದೂ ಆಗ್ತಿಲ್ಲ. ಯಾವುದಕ್ಕೂ ದುಡ್ಡು ರಿಲೀಸ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಇಲ್ಲಿ 60,000 ಕೋಟಿ ಬರೀ ಗ್ಯಾರಂಟಿ ಯೋಜನೆಗೆ ಎತ್ತಿಡಬೇಕು. ಇನ್ನು ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲಿ ಎತ್ತಿಡೋಕ್ಕಾಗತ್ತೆ? ಬೇರೆ ಯೋಜನೆಗಳನ್ನು ಕೈಗೆತ್ಕೊಳ್ಬೇಕು ಅಂತ ಒತ್ತಡ ನಮ್ಮ ಕ್ಷೇತ್ರದಲ್ಲಿ ಬರ್ತಾ ಇದೆ. ಏನು ಮಾಡಿದ್ದೀರಾ ನಮಗೋಸ್ಕರ? ನಾವು ಯಾಕೆ ನಿಮ್ಗೆ ಓಟ್ ಹಾಕಬೇಕು ನೆಕ್ಸ್ಟು ಅಂತ ಕೇಳ್ತಿದ್ದಾರೆ ಜನ ಗ್ಯಾರಂಟಿಗಳ ಬಗ್ಗೆ ಶ್ಲಾಘನೆ ಮಾಡಿ ಮಾತಾಡ್ತಿಲ್ಲ. ಈ ಕ್ಷೇತ್ರದಲ್ಲಿ ಒಂದು ಎದೆ ಬಡಿತವನ್ನು ಆವಾಗವಾಗ ನೋಡೋ ಕೆಲಸವನ್ನು ಶಾಸಕರು ಮಾಡ್ತಾರೆ. ಹೆಂಗಿದೆ ಪಲ್ಸ್ ಹೆಂಗಿದೆ ಅಂತ. ಅವಾಗ ಗ್ಯಾರಂಟಿ ಬಗ್ಗೆ ಏನು ಒಳ್ಳೆ ರೆಸ್ಪಾನ್ಸ್ ಇಲ್ಲ ಅನ್ನೋದು ಅವ್ರ ಮಾತು. ಬೇರೆ ಕೆಲಸಕ್ಕೆ ಆದ್ಯತೆ ಕಡಿಮೆ ಆದರೆ ಕ್ಷೇತ್ರದಲ್ಲಿ ನಮಗೆ ಸಮಸ್ಯೆ ಆಗುತ್ತೆ, ಮುಖ ಎತ್ಕೊಂಡು ಓಡಾಡೋಕ್ಕಾಗಲ್ಲ, ಆಪೋಸಿಷನ್ ಅವರು ಇದ್ರ ಲಾಭ ಪಡ್ಕೊಳ್ತಾರೆ ಅಂತ ಮಾತಾಡಿದ್ರಂತೆ. ಗ್ಯಾರಂಟಿ ನಂಬಿಕೊಂಡು ನೆಕ್ಸ್ಟ್ ಚುನಾವಣೆಗಳನ್ನು ಎದುರಿಸೋಕ್ಕಾಗಲ್ಲ. 2.5 ವರ್ಷದ ನಂತರ ವಿಧಾನಸಭಾ ಚುನಾವಣೆ, ಅದಕ್ಕೆ ಮುಂಚೆ ನಿಮಗೆ ತಾಲೂಕ್ ಪಂಚಾಯತ್ ಚುನಾವಣೆ ಎನಿ ಮೂಮೆಂಟ್ ಆಗ್ಬೋದು. ಹೆಂಗೆ ಫೇಸ್ ಮಾಡೋದು ನಾವು ಅಂತ ಕೇಳ್ತಿದ್ದಾರೆ. ದೇವಸ್ಥಾನ, ಸಭಾಭವನ, ರಸ್ತೆ ಸೇರಿ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ನೆರವು ಬೇಕಿದೆ. ಇವೆಲ್ಲ ಮೂಲಭೂತ ಸೌಕರ್ಯಗಳು. ಮತ್ತು ಗ್ಯಾರಂಟಿ ಯೋಜನೆ ಅನ್ನೋದು ಹುಲಿ ಮೇಲಿನ ಸವಾರಿ ಅನ್ನೋದು ಅಂತೂ ಇಂತೂ ಶಾಸಕರಿಗೆ ಅರ್ಥ ಆದಂಗೆ ಕಾಣಿಸ್ತಾ ಇದೆ. ಕೆಳಗಿಳಿದ್ರೂ ಹುಲಿ ತಿನ್ನುತ್ತೆ, ಸವಾರಿ ಮಾಡಿದ್ರೂ ಕೂಡ ಸವಾಲಿನ ಕೆಲಸನೇ. ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ನೇರ ಆರೋಪ. ಇದು ಯಾಕಾಗತ್ತೆ ಅಂದರೆ ಆಡಳಿತದ ಬಗ್ಗೆ ಬಿಗಿ ಹಿಡಿತಾ ಇಲ್ಲ ಸರ್ಕಾರಕ್ಕೆ ಅಂದಾಗ. ಯಾಕಂದರೆ ಅವರೇ ತಿಂಗಳಲ್ಲಿ 15 ದಿನ ಬರೀ ಕುರ್ಚಿ ಕದನದ ಬಗ್ಗೆನೇ ನಾವು ಮಾತಾಡ್ತೀವಿ. ಇನ್ನು ಕೆಲಸಗಳು ಯಾಕೆ ಮಾಡ್ತಾರೆ? ಅವರು TV ನೋಡ್ತಿರ್ತಾರೆ ಅಧಿಕಾರಿಗಳು. ಇವ್ರು ಇರ್ತಾರ, ಇವ್ರು ಹೇಳ್ದಂಗೆ ಕೇಳಬೇಕಾ ಬೇಡವಾ? ಕನ್ಫ್ಯೂಷನ್ ಅವ್ರಿಗೂ ಇರುತ್ತಲ್ವ. ಈಗ ಕೇಳ್ತಿಲ್ಲ ಅವ್ರ ಮಾತನ್ನ.
ಸರ್ಕಾರದಿಂದ ಘೋಷಣೆಯಾದ ಅನುದಾನ ಸರಿಯಾಗಿ ಬಂದಿಲ್ಲ. ನಾಮಕೆ ವಾಸ್ತೆ ಮಾತ್ರ ಬಜೆಟ್ನಲ್ಲಿ ಕೆಲ ಯೋಜನೆಗಳ ಘೋಷಣೆ ಆಯಿತು, ಅದರ ದುಡ್ಡುಗಳು ಬಂದಿಲ್ಲ. ನಮಗೆ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಿಲ್ಲ, ನಮ್ಮ ಫೋನೇ ಎತ್ತಿಲ್ಲ. ಜನಸಾಮಾನ್ಯರ ಕೆಲಸ ಬಿಡಿ, ನಮ್ಮದೇ ಕೆಲಸಗಳನ್ನ ಮಾಡಿಕೊಡ್ತಾ ಇಲ್ಲ ಅವರು. ನಾವೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಫೈಲ್ಗಳನ್ನಿಟ್ಟರೂ ಕೂಡ ಅವ್ರು ಕೇಳಿಸ್ಕೊಳ್ತಾ ಇಲ್ಲ ಅಂತ ಶಾಸಕ ನಂಜೇಗೌಡ ನೇರ ಆರೋಪವನ್ನು ಮಾಡಿದ್ರು. ಬರೀ ನಂಜೇಗೌಡ್ರದ್ದು ಒಬ್ಬರದ್ದು ಆರೋಪ ಅಲ್ಲ ಇದು. ಇನ್ಫ್ಯಾಕ್ಟ್ ಪರಿಷತ್ ಸದಸ್ಯ ಸುಧಾಮ್ ದಾಸ್ ಕೂಡ ಇದೇ ಆರೋಪವನ್ನು ಮಾಡಿದ್ರು. ಅಧಿಕಾರಿಗಳಿಗೆ ಭಯ ಹೋಗ್ಬಿಟ್ಟಿದೆ, ಆಮೇಲೆ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಅಟ್ಲೀಸ್ಟ್ ಇಚ್ಛಾಶಕ್ತಿ ಕೂಡ ಕಾಣಿಸ್ತಾ ಇಲ್ಲ. ಎಲ್ಲ ಅರ್ಜಿಗಳನ್ನು ಕ್ವೇರಿ ಹಾಕಿ ವಾಪಸ್ ಕಳಿಸ್ತಾರೆ ಅಂತ ಅಧಿಕಾರಿಗಳ ವಿರುದ್ಧನೇ ಭ್ರಷ್ಟಾಚಾರದ ಆರೋಪವನ್ನು ಮಾಡಲಾಗ್ತಾ ಇದೆ. ಶಾಸಕರು ಕಳಿಸಿದ ಫೈಲ್ಗಳ ಬಗ್ಗೆನೇ ಪೆಂಡಿಂಗ್ ಇಡ್ತಾರೆ. ಹಿಂಗಾದರೆ ಹಿಂಗೆ ಅನ್ನೋದು ಶಾಸಕರ ನೇರ ಪ್ರಶ್ನೆ ಆಗಿತ್ತು. CLP ಮೀಟಿಂಗ್ನಲ್ಲಿ ಇಂಥ ವಿಚಾರಗಳು ಬಂದಿದೆ. ಯೂಶಲಿ ಇಂಥ ವಿಚಾರಗಳೆಲ್ಲ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ, ಆಡಳಿತ ಪಾಲಿಸಿಗೆ ಸಂಬಂಧಪಟ್ಟಂತೆ KDP ಸಭೆಗಳಾದಾಗ ಆಗುತ್ತೆ. ಬಟ್ CLP ಮೀಟಿಂಗ್ನಲ್ಲೇ ಕಂಪ್ಲೇಂಟ್ ತಂದಿದ್ದಾರೆ ಅಂದರೆ ವೆರಿ ಸೀರಿಯಸ್ ಪ್ರಾಬ್ಲಮ್ ಅಂತ ಅರ್ಥ. ಅಸಮಾಧಾನವನ್ನು ಅಪ್ಪಾಜಿ ನಾಡಗೌಡ ಕೂಡ ಹೊರ ಹಾಕಿದ್ದು ಕಂಡು ಬಂತು. ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ಅಂತ ಜನ ಹೇಳೋದಲ್ಲ, ವಿಪಕ್ಷಗಳು ಹೇಳೋದಲ್ಲ, ಶಾಸಕರೇ ಹೇಳ್ತಾ ಇದ್ದಾರೆ. ಈಗ ಅವ್ರ ಸರ್ಕಾರಕ್ಕೆ ಬೈಕೊಳ್ಳೋ ರೀತಿ ಆಗಿದೆ. ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಇಲ್ಲದಂತಾಗಿದೆ. ಯಾರಿಗೆ ಹೆದರ್ತಾರೆ ಅವರು? ಇವ್ರಿಗೆ ಫೋನ್ ಮಾಡ್ತೀವಿ, ಅವ್ರಿಗೆ ಫೋನ್ ಮಾಡ್ತೀವಿ ಅಂದರೂ ಕೂಡ ನೋ ರೆಸ್ಪಾನ್ಸು ಅಂತ. ಹೀಗೆ ಮುಂದುವರೆದ್ರೆ ಕಷ್ಟ ಆಗಿಬಿಡುತ್ತೆ. ಇದು MLC ಸುಧಾಮ್ ದಾಸ್ ಅವರು ಹೇಳಿದ್ದಾರೆ. ಆಡಳಿತವನ್ನು ಯಾವಾಗಲೂ ನೆಟ್ಟು ಬೋಲ್ಟು ಹಾಕಿ ಟೈಟ್ ಮಾಡಬೇಕು. ಇದನ್ನು ಟೈಟ್ ಮಾಡಿ ಅಂದರೆ ಕೆಲವರಿಗೆ ಬೇರೆ ಬೇರೆ ವಿಚಾರದಲ್ಲಿ ಟೈಟ್ ಮಾಡೋ ಆಸಕ್ತಿ. ಪರಿಣಾಮ ಏನು? ನಮಗೆ ಬೆಲೆ ಇಲ್ಲ. ಶಾಸಕರು ಅನ್ನೋ ನೇಮ್ ಬೋರ್ಡ್ ಅಷ್ಟೇ ಸೀಮಿತ ಆಗ್ತಾ ಇದೆ. ಒಂದು ಗೂಟದ ಕಾರ್ ಸಿಗ್ತಿದೆ ಹೆಚ್ಚಂದರೆ, ಅಧಿಕಾರಿಗಳಿಂದ ಸಿಗಬೇಕಾದ ರೆಸ್ಪಾನ್ಸ್, ರೆಸ್ಪೆಕ್ಟ್ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ.